ನೋಡು, ಸ್ಕೂಲಿಗೆ ಲಕ್ಷಾಂತರ ರೂಪಾಯಿ ಫೀಸ್ ಕಟ್ಟಿರೋದು. ನಾನು ಕೇಳಿದ್ದೆಲ್ಲ ಹೇಳ್ಬೇಕು ಇವಾಗ ಅಷ್ಟೇ. ಮೊದ್ಲೇ ನಾನು ತಲೆ ಕಟ್ಟನ್ ಮಗ. ಹೇಳ್ಬಾ, CUT ಏನಾಗುತ್ತೆ? ಕಟ್ಟು. ಹಾ, ವೆರಿ ಗುಡ್. ಸರಿ, ನೆಕ್ಸ್ಟ್ PUT ಏನಾಗುತ್ತೋ? ಪಟ್ಟು. ಇದ್ಯಾವ ಇಂಗ್ಲಿಷು? PUT ಪಟ್ಟ ಅಲ್ಲ ಕಣೋ, PUT ಪುಟ್ಟು. ಸರಿ ಸರಿ, NUT ಏನಾಗುತ್ತೋ? ನುಟ್ಟು. ನುಟ್ಟು. NUT ನುಟ್ಟಲ್ಲ ಕಣೋ, ನಟ್ಟು. ಬಾ, ಇವಾಗ ನೋಟ್ಸ್ ಚೆಕ್ ಮಾಡ್ತೀನಿ. ಇದೆಲ್ಲ ಯಾಕೆ ನೋಟ್ಸ್ ಅನ್ಕಂಪ್ಲೀಟ್ ಐತೆ? ಡುಮಾ, ಅದ್ ಅನ್ಕಂಪ್ಲೀಟ್ ಅಲ್ಲ, ಇನ್ಕಂಪ್ಲೀಟ್. ಇನ್ಕಂಪ್ಲೀಟ್ ಅದು? ಸರಿ, ನಾನು ಇನ್ಕಂಪ್ಲೀಟ್ ಅಂದಿದ್ದು. ಡುಮ್ಮಿ, ಡ್ಯೂಟಿದು ಒಂದು ರಿಪೋರ್ಟ್ ಮೇಲ್ ಮಾಡ್ಬೇಕಿತ್ತು. ಮೇಲ್ ಬರ್ದಿದ್ದೀನಿ ಇಂಗ್ಲಿಷಲ್ಲಿ, ನೋಡೆ ಕರೆಕ್ಟ್ ಇದೆ ಅಂತ ಸ್ವಲ್ಪ ಚೆಕ್ ಮಾಡಿ ಹೇಳಿ. ಇಂಗ್ಲಿಷು ಅಲ್ಲ, ಇನ್ಕಂಪ್ಲೀಟ್ನೇ ಅನ್ಕಂಪ್ಲೀಟ್ ಅಂತ ಓದ್ದೋ ನೀನು. ಇಷ್ಟು ಪ್ರೊಫೆಷನಲ್ ಆಗಿ ಮೇಲ್ ಡ್ರಾಫ್ಟ್ ಮಾಡಿದ್ಯಾ, ಹೆಂಗೆ? ಓ ಅದಾ, ನಾನು ಕ್ಲೆವರ್ ಟೈಪ್ ಆಪ್ ಹಾಕೊಂಡಿದ್ದೀನಿ ಡುಮ್ಮಿ. ಇದು ನಿನ್ ಫೋನಿಗೆ ಡೌನ್ಲೋಡ್ ಮಾಡ್ಕೊಂಡು ಡಿಫಾಲ್ಟ್ ಕೀಬೋರ್ಡ್ ಆಗಿ ಸೆಟ್ ಮಾಡಿದ್ರೆ ಸಾಕು, ಮುಗೀತು. ನಿಂಗೆ ಸರಿಯಾಗಿ ಇಂಗ್ಲಿಷ್ ಬರಲ್ಲ ಅನ್ಕೋ, ಅರ್ಧಂಬರ್ಧ ಟೈಪ್ ಮಾಡಿದ್ರೆ ಸಾಕು. ನೀವು ಫಸ್ಟ್ ಐಕನ್ ಒತ್ತಿದ್ರೆ ಕ್ಲೆವರ್ ಟೈಪ್ ಅದನ್ನ ಕರೆಕ್ಟ್ ಆಗಿ ನೀಟಾಗಿ ಸೆಂಟೆನ್ಸ್ ಫ್ರೇಮ್ ಮಾಡಿ ಕೊಡುತ್ತೆ. ಅದೇ ತರ ಫಾರ್ಮಲ್ ಸೆಂಟೆನ್ಸ್ ಗೆ ಅಂತಾನೆ ಒಂದು ಐಕನ್ ಇರುತ್ತೆ, ಮತ್ತೆ ಕ್ಯಾಶುವಲ್ ಸೆಂಟೆನ್ಸ್ ಅಂತ ಮಾಡಕ್ಕೂ ಒಂದು ಐಕನ್ ಇರುತ್ತೆ. ನಮಗೆ ಯಾವ ಫಾರ್ಮೆಟ್ ಬೇಕೋ ಆ ಫಾರ್ಮೆಟ್ ಅಲ್ಲಿ ಸೆಂಟೆನ್ಸ್ ನ ಚೇಂಜ್ ಮಾಡ್ಕೊಬಹುದು. ಅಷ್ಟೇ ಅಲ್ಲದೆ ಇದರಲ್ಲಿ ChatGPT ಇನ್ಬಿಲ್ಟ್ ಆಗಿರೋದ್ರಿಂದ ಯಾವುದೇ ತರ ಇಮೇಲ್ ಫಾರ್ಮೆಟ್ ಆದ್ರೂ ಅದೇ ಕ್ರಿಯೇಟ್ ಮಾಡಿ ಕೊಡುತ್ತೆ. ಹೆಂಗೋ ಸದ್ಯ ಮಗನ್ ಮುಂದೆ ಮರ್ಯಾದೆ ಹೋದ್ರು ಗೊತ್ತಾಗಲ್ಲ ಅವನಿಗೂ. ಸದ್ಯ ಡ್ಯೂಟಿಲಿ ಮರ್ಯಾದೆ ಹೋದ್ರೆ ಕಷ್ಟ. ಕ್ಲೆವರ್ ಟೈಪ್ ಆ್ಯಪ್ನ ತುಂಬಾ ಯೂಸ್ ಆಯ್ತು ಬಿಡು.